ನಮಸ್ಕಾರ. ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್. ಇಲ್ಲಿಯವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಮತ್ತು ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಅಫಜಲಪುರ ಸಮಗ್ರ ಅಭಿವೃದ್ಧಿಗೆ ಹಕ್ಕುತ್ತಾಯ. ಅಫಜಲಪುರ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮತ್ತು ಪ್ರಗತಿ ಬಗ್ಗೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತರಲು ನಗರದಲ್ಲಿ ಆಯೋಜಿಸಿದ ಚಿಂತನ ಮಂಥನದ ಅಭಿವೃದ್ಧಿ ಶೃಂಗ ಯಶಸ್ವಿಯಾಗಿ ನಡೆಯಿತು. ಅಭಿವೃದ್ಧಿ ಶೃಂಗ ಸಮಾರಂಭದಲ್ಲಿ ತಾಲೂಕಿನ ಜನಪ್ರತಿನಿಧಿಗಳು, ಚಿಂತಕರು, ಶಿಕ್ಷಣ ತಜ್ಞರು, ಕೃಷಿಕರು, ಹೋರಾಟಗಾರರು ತಾಲೂಕಿನ ಅಭಿವೃದ್ಧಿಗಾಗಿ ಏನೇನು ಮಾಡಬೇಕು, ತಮ್ಮ ತಾಲೂಕಿನ ಸಮಸ್ಯೆಗಳೇನು, ಪರಿಹಾರ ಹೇಗೆ ಎಂಬುವ ಬಗ್ಗೆ ಸಮಗ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಸಾರ್ವಜನಿಕರ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿದ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ, ಸಿಇಒ ಭವರ್ಸಿಂಗ್ ಮೀನಾರವರು ಜನರ ಪ್ರಶ್ನೆಗಳಿಗೆ ಉತ್ತರಿಸಿ ಅಫಜಲಪುರ ಅಭಿವೃದ್ಧಿ ಮಾಡುವುದರ ಬಗ್ಗೆ ವಾಗ್ದಾನ ನೀಡಿದರು. ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ ಉದ್ಘಾಟಿಸಿ ಮಾತನಾಡಿ, ಜನರು ಕೈಜೋಡಿಸಿದರೆ ಮಾತ್ರ ಅಭಿವೃದ್ಧಿ ಸಾಧ್ಯವಾಗಲಿದೆ. ಭೀಮಾ ತೀರ ಅಂದರೆ ಅಫಜಲಪುರ ಬಗ್ಗೆ ನಕಾರಾತ್ಮಕ ಭಾವನೆಯಿತ್ತು. ಈ ಪರಿಸ್ಥಿತಿ ಹೋಗಿ ಈಗ ಭೀಮಾ ರಥಿ, ಭೀಮಾ ಚಿಂತಕರ ನಾಡು ಆಗಿದೆ. ತಾಲೂಕಿನಲ್ಲಿ ಶಾಸಕರಾದವರು ಎಲ್ಲರೂ ನೀರಾವರಿ, ಕೃಷಿ, ಶಿಕ್ಷಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ನಮ್ಮ ತಪ್ಪುಗಳಿದ್ದರೆ ಹೇಳಿ ತಿಳಿದುಕೊಳ್ಳುತ್ತೇವೆ. ಒಳ್ಳೆಯದು ಮಾಡಿದರೆ ಬೆನ್ನು ತಟ್ಟಿ. ಚಿಂತನ ಮಂಥನದಿಂದ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ. ತಾಲೂಕು ನೀರಾವರಿಯಾದ ನಂತರ ಹೆಚ್ಚು ಕಬ್ಬು ಬೆಳೆಯುತ್ತಿದ್ದೇವೆ. ಕಾಟನ್ ಫ್ಯಾಕ್ಟರಿಗಳು ತಾಲೂಕಿನಲ್ಲಿವೆ. 5 ಸಕ್ಕರೆ ಕಾರ್ಖಾನೆಗಳಿದ್ದು ಕಬ್ಬಿನ ಮೇಲೆ ಅವಲಂಬಿತವಾಗಿದೆ. ಪ್ರಗತಿ ಎಂದರೆ ಹರಿಯುವ ನೀರು ಇದ್ದ ಹಾಗೆ, ಅದು ಎಂದಿಗೂ ನಿಲ್ಲಬಾರದು ಎಂದು ಶಾಸಕರು ಹೇಳಿದರು. ಅಭಿವೃದ್ಧಿ ಶೃಂಗ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದ ಮಾಜಿ ಸಚಿವರು, ಮಾಜಿ ಶಾಸಕರೂ ಆಗಿರುವ ಮಾನ್ಯ ಮಾಲಿಕಯ್ಯ ಗುತ್ತೇದಾರವರು ಮಾತನಾಡಿ, ಅಫಜಲಪುರ ತಾಲೂಕು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ತಾಲೂಕಿನ ಜನರು ಕಬ್ಬು ಬೆಳೆಯುವಂತಾಗಿದೆ. ನೀರಾವರಿ ಮಾಡಿದ್ದರಿಂದಲೇ ಹಸಿರು ಕ್ರಾಂತಿಯಾಗಿದೆ. ನೀರಾವರಿಯಾಗಿದ್ದರಿಂದಲೇ 5 ಕಬ್ಬಿನ ಕಾರ್ಖಾನೆಗಳು ಬಂದಿವೆ. ಇದು ರೈತರ ಕಲ್ಯಾಣವಾಗಿದೆ. ಮಾಡಿರುವ ಒಳ್ಳೆಯ ಕೆಲಸಗಳಿಂದ ನಮಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದರು. ಇದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್ ಮಾತನಾಡಿ, ತಾಲೂಕಿನಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯಲಾಗುತ್ತದೆ. ರಸ್ತೆಗಳು ಸರಿಯಿಲ್ಲ. ಟ್ರ್ಯಾಕ್ಟರ್ಗಳು ಕಬ್ಬು ಹೊತ್ತೊಯ್ಯುತ್ತವೆ. ರಸ್ತೆಗಳು ಸರಿಯಿರದಿದ್ದರಿಂದ ರೈತರು ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಆದ್ದರಿಂದ ಇಂಜಿನಿಯರ್ಗಳು ರಸ್ತೆ ಮಾಡುವ ಮುನ್ನ ತಾಂತ್ರಿಕ ಅಂಶಗಳನ್ನು ಮನವರಿಕೆ ಮಾಡಿಕೊಂಡು ಮಾಡಬೇಕು. ರಾಜಕಾರಣಿಗಳು ಸಹ ಆತ್ಮಾವಲೋಕನದ ಜೊತೆಗೆ ಪರಿವರ್ತನೆ ಸಹ ಆಗಬೇಕು ಎಂದರು. ಅಫಜಲಪುರ ಅಭಿವೃದ್ಧಿ ಶೃಂಗದಲ್ಲಿ ಚರ್ಚೆಯಾದ ಇತರೆ ವಿಷಯಗಳು: ಹೈಸ್ಕೂಲ್, ಅಂಗನವಾಡಿಗಳಿಗೆ ಕಟ್ಟಡ ಕೊಟ್ಟು ಶಿಕ್ಷಕರ ಕೊಡಿ, ಆಟೋ ನಗರಕ್ಕೆ ಒಂದು ಏರಿಯಾ ಕೊಡಿ, ಕೆರೆ ನೀರು ತುಂಬುವ ಕೆಲಸ ನೆನಗುದಿಗೆ ಬಿದ್ದಿದೆ, ವೇಗಗೊಳಿಸಿ, ಅಫಜಲಪುರ ಪ್ರವಾಸೋದ್ಯಮ ಸ್ಥಳಗಳು ಅಭಿವೃದ್ಧಿಪಡಿಸಿ, ಅರ್ಜುನಗಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ, ಅಫಜಲಪುರಕ್ಕೆ ಯುಜಿಡಿಎ ಸರಿಯಿಲ್ಲ, ರಸ್ತೆಗಳು ವಿಸ್ತರಣೆಯಾಗಬೇಕು, ತೋಟಗಾರಿಕೆ ಇಲಾಖೆಯಲ್ಲಿನ ಹೆಚ್ಚಿದ ಭ್ರಷ್ಟಾಚಾರ, ಬೆಳೆ ವಿಮೆ ಕಟ್ಟಿದರೂ ವಿಮೆ ಹಣ ಬಂದಿಲ್ಲ, ತಕ್ಷಣ ಬೆಳೆ ವಿಮೆ ನೀಡಿ, ಚಿಂಚೋಳಿಯಲ್ಲಿ ಮನೆಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಿ. ಅಭಿವೃದ್ಧಿ ಶೃಂಗ ಸಮಾರಂಭದಲ್ಲಿ ಭಾಗವಹಿಸಿದ ತಾಲೂಕಿನ ಚಿಂತಕರೂ ಆಗಿರುವ ಶಂಕರ್ ತಳವಾರ್, ರಮೇಶ್ ಹೂಗಾರ, ಶಾಂತು ಅಂಜುಟಗಿ, ಶ್ರೀಕಾಂತ್, ರಾಜು ಆರೇಕರ, ಗುರುಚಾಂದ ಕವಟೆ, ಜಮೀಲ್ ಅಹಮದ್, ಪ್ರಭಾವತಿ ಮೇತ್ರಿಯವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿರುವ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಆಶೀರ್ವಚನದಲ್ಲಿ, ಈ ರೀತಿ ತಾಲೂಕಿನಲ್ಲಿ ಅಭಿವೃದ್ಧಿ ಚಿಂತನೆ ಮಂಥನವಾದರೆ ತಾಲೂಕಿನ ಅಭಿವೃದ್ಧಿಗೆ ನಾಂದಿಯಾಗುತ್ತದೆ. ರಸ್ತೆಗಳು ವಿಸ್ತರಣೆಯಾಗಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಈ ರೀತಿಯ ಅಭಿವೃದ್ಧಿ ಶೃಂಗ ವಿಜಯ ಕರ್ನಾಟಕದವರು ಮಾಡಲಿ ಎಂದರು. ಈ ವರದಿಯ ಸಹಕಾರ ನೀಡಿದವರು ದಾದಾಗೌಡರು ಅಫಜಲಪುರ, ಅವರಿಗೆ ಧನ್ಯವಾದಗಳು. ಮತ್ತು ಈ ರೀತಿಯ ವಿಚಾರ ವಿನಿಮಯ ನಡೆದರೆ ತಾಲೂಕಿನ ಸಮಸ್ಯೆಗಳು ಎಲ್ಲರ ಅರಿವಿಗೆ ಬರುತ್ತದೆ ಎಂದು ಹೇಳುತ್ತಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ ವರದಿ ಮುಗಿಸಲಾಗುತ್ತದೆ. ಮತ್ತೊಮ್ಮೆ ಧನ್ಯವಾದಗಳು. ಉಜ್ನಿ ಡ್ಯಾಮ್ನಿಂದ ನಮ್ಗೆ ಬರ್ಬೇಕಾಗಿರ್ತಕ್ಕಂಥ ಹಕ್ಕಿ ನೀರು ಬರ್ತಾ ಇಲ್ಲ, ಮತ್ತೆ ಕೃಷ್ಣಾದಿಂದ ನೀರು ಬರ್ತಾ ಇಲ್ಲ ಮೇಡಮ್. 3 ತಿಂಗಳು ಕಬ್ಬಿಗೆ ಇರಿದ್ದಿಲ್ಲ ಅಂದ್ರೆ ಕಬ್ಬು ಆಗಲ್ಲ ಮೇಡಮ್. ಮೊದಲ ನಮ್ಗೆ ನೀರು ಬೇಕು, ಎರಡನೇದು ಕರೆಂಟ್ ಬೇಕ್ರಿ. 1 ಪಿಸಿಗೆ 15 ಮೋಟರ್ ಹಾಕಲಿರ್ತೀವಿ. 110 KVಗಳು ಬೇಕ್ರಿ ಮೇಡಮ್. ಎಲ್ಲೆಲ್ಲಿ ಬೇಕಪ್ಪ ಅಂದ್ರೆ ಈಗ ನಾವು ಮನವಿದಾಗ ಬರ್ತೀವಿ. ಗುಳ್ನೂರ, ಹಾ ಮೇಡಮ್ ನೋಡ್ರಿ, ಶಿವೂರ, ಬಂಕಲಿಗಿ, ನಂದರಿಗಿ ಹಾಗೂ ಗುಳ್ನೂರು ಗ್ರಾಮಗಳಲ್ಲಿ 110 KV ಬೇಕು. ನಮ್ಮ ಹೊಲ ನಮ್ಮ ರಸ್ತೆ ಮೇಡಮ್ ಇದೆ, ನಮ್ಮ ಹೊಲ ನಮ್ಮ ರಸ್ತೆ ಇದೆ. ಒಂದು ರಸ್ತೆ ರೈತರಿಗೆ ಸಿಕ್ಕಿಲ್ಲ ಮೇಡಮ್.
ಒಬ್ಬ ರೈತ ತನ್ನ ಮಗಳು ಬಾಣತನ ಮಾಡ್ಬೇಕಾದ್ರ 4 ಕಿಲೋಮೀಟರ್ ಹೆಗಲಿಗೆ ಹೊತ್ಕೊಂಡು ಬಂದಲ್ಲಿ ಮೇಡಮ್ ಇದು ಬಹಳ ಗಂಭೀರವಾದ ವಿಷಯ ಅದ. ಒಬ್ಬ ರೈತ ತನ್ನ ಮಗಳು ಬಾಣತನ ಮಾಡ್ಬೇಕಾದ್ರ 4 ಕಿಲೋಮೀಟರ್ ಹೆಗಲಿಗೆ ಹೊತ್ಕೊಂಡು ಬಂದನ. ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಅದ್ರ ಡಿಪಾರ್ಟ್ಮೆಂಟ್ ಅವ್ರು ಬಂದು ರೈತ ಎಲ್ಲಿ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿ ಮೇಡಮ್. ಬಹಳ ಅಂದ್ರೆ ಬಹಳ ಇದು ಅದ. ನೀರು ಮೇಡಮ್ ಮಾರ್ಚ್ ಒಳಗೆ ನೀರು ನಮ್ಮ 5 ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆ ಮೇಡಮ್. ಒಂದಕ್ಕೂ ನೀರಿಲ್ಲ ಮೇಡಮ್, ಒಟ್ಟಕ್ಕೂ ಗೇಟ್ ಇಲ್ಲ. 3 ಗೇಟ್ ಹಾಕ್ತಾರೆ ಮೇಡಮ್. 5 ಗೇಟ್ ಅಂತ ಜಾಗ 3 ಹಾಕ್ತಾರೆ. ಯಾವ ಅಧಿಕಾರಿಗಳ ಬಗ್ಗೆ ಅದ್ರ ಬಗ್ಗೆ ಲಕ್ಷ್ಯ ಇಲ್ಲ. ರೈತರ ಕುಂದುಕೊರತೆಗಳ ಸಭೆ ಮಾಡ್ಬೇಕ್ರಿ ಮೇಡಮ್. ನಮ್ ಏನು ಕೊರತೆಗಳವ ನಾವೆಲ್ಲ ರೈತರಿಗೆ ನಾವು ಮನವರಿಕೆ ಮಾಡ್ತೀವಿ. ಪ್ರತಿ ವರ್ಷ ರೈತರ ಕುಂದುಕೊರತೆಗಳ ಸಭೆ ಅಧಿಕಾರಿಗಳ ಮುಖಾಂತರ, ತಾಲೂಕಿನ ಶಾಸಕರ ಮುಖಾಂತರ ಎಲ್ಲ ಜನಪ್ರತಿನಿಧಿಗಳು ಒಳಗೊಂಡು ರೈತರ ಕುಂದುಕೊರತೆಗಳ ಸಭೆ ಆಗ್ಬೇಕ್ರಿ. ಪ್ರತಿಯೊಂದು ಆಫೀಸಿನಲ್ಲಿ ಭ್ರಷ್ಟಾಚಾರ ಮುಕ್ತ ರೈತ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಪ್ರಭಾವಿಗಳಿಗೆ ಕೆಲಸ ಆಗ್ತದೆ ನಾವು. ಸಾಮಾನ್ಯ ರೈತರಿಗೆ ಎಲ್ಲಿ ಅಧಿಕಾರಿ ಯಾವ ಆಫೀಸ್ನಾಗ ಯಾರು ಕೇಳ್ತಾ ಇಲ್ಲ ಮೇಡಮ್. ಈಗ ಉಳ್ಳಾಗಡ್ಡಿ ಸೆಡ್ ಇದೆ ಮೇಡಮ್, ಅದು ದನಗಳ ಸೆಡ್ ಆಗ್ಯಾವ. ಉಳ್ಳಾಗಡ್ಡಿ ಬೆಳೆದ ರೈತ ಬಾಂಧವನೇ ಹಾಕಿರ್ತಾನ. ಇದು ತಾಲೂಕಿನಲ್ಲಿ 3rd ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಮೇಡಮ್. ಉಳ್ಳಾಗಡ್ಡಿ ಬೆಳೆದ ರೈತರಿಗೆ ಶೆಡ್ ಉಳಿಸ್ಬೇಕು. ನೀವು ಅಧಿಕಾರಿಗಳನ್ನ ಕರೆದು ನಮಗ್ ಕೇಳಿದೆ ಆದ್ರೆ ಸಮಸ್ಯೆ ಗೊತ್ತಾಗ್ತದೆ ಮೇಡಮ್. ನೀವು ಬರೀ ಅಧಿಕಾರಿಗಳನ್ನ ರಾಜಕಾರಣಿಗಳು ಮೀಟಿಂಗ್ ಮಾಡೋದು ಏನೂ ಗೊತ್ತಾಗಲ್ಲ. ನಾವು ಬೀದಿಗೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ ಮೇಡಮ್. ನಾವು ನಿಮಗೆ ವಿನಂತಿ ಪೂರ್ವಕ, ನಾವು ಯಾಕಂದ್ರೆ ಹೊತ್ತೊಂಡ್ರೆ ನಿಮ್ಗೆ ಹಾಲ, ನಿಮ್ ಗುಳ್ಳಕ್ಕೆ ಅನ್ನ, ನಿಮ್ಗೆ ತಿಲ್ಲಕ್ಕೆ ಹಣ್ಣ, ನಾವು ಹೆಸರಲ್ಲಿ ಬಿದ್ದು ನಿಮ್ಮ ಮನೆ ಕೊಡ್ತೀವಿ ಮೇಡಮ್. ನಾವು ಬೇಡ್ತಾ ಇದ್ದೀವಿ ಏನ್ ಮೇಡಮ್, ನಾವು ಬೆಳೆದಿರ್ತಕ್ಕಂಥ ಬೆಲೆ, ನಮ್ಮ ಕಬ್ಬಿಗೆ ಬೆಲೆ, ನಮಗೆ ನೀರು, ನಮ್ಮ ಹೊಲಕ್ಕೆ ಕರೆಂಟ್, ಒಂದು ದಾರಿ ಇಟ್ಕೊಟ್ಟು ನಾವು ಗೌರ್ಮೆಂಟ್ಗೆ ನಿಮ್ಮದು ಸರ್ಕಾರಿ ನೌಕರಿಗೆ ಅರ್ಜಿನೇ ಹಾಕಲ್ಲ. ಸಿಕ್ಕಿಲ್ಲ 4,000 ರೂಪಾಯಿ ನಮಗೆ ಕಬ್ಬಿನ ಬೆಲೆ ಬೇಕು ಮೇಡಮ್. ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ 3,200 ರೂಪಾಯಿ ರೇಟ್ ಕೊಟ್ರಿ ಮೇಡಮ್. ನಮಗ 3,000 ಕೊಟ್ಟರು. ಇನ್ನೂ 164 ರೂಪಾಯಿ ಮುಖ್ಯಮಂತ್ರಿ ಆದೇಶ ಪ್ರಕಾರ ಬರಬೇಕಾಗಿತ್ತು. ಹಣ ಬರ್ಲಿಲ್ಲ ಮೇಡಮ್. ನೀವು ಬಹಳ ಪ್ರಯತ್ನ ಮಾಡಿರಿ, ನಾವು ನಿಮ್ಗೆ ಅಭಿನಂದಿಸ್ತೀವಿ. ನಿಮ್ಮ ಪ್ರಯತ್ನ ಫಲದಿಂದ ನಮ್ಮ 3,000 ಸಿಕ್ಕದ, ನಾವು ನಿಮಗೆ ಕೃತಜ್ಞತೆ ಆಗಿದ್ದೀವಿ ಮೇಡಮ್. ಇನ್ನೂ 164 ರೂಪಾಯಿ ಕಾರ್ಖಾನೆಗಳಿಂದ ಮೋಸ ಆಗಿದೆ. ನಮ್ಮ ರಿಕವರಿ 10.15 ಇದೆ ಮೇಡಮ್. ಅದ್ರ ಪ್ರಕಾರ ನಮ್ಗೆ ಬರ್ಬೇಕಾಗಿತ್ತು, ಬಂದಿಲ್ಲ. ದಯವಿಟ್ಟು ಮುಂದಿನ ದಿನಮಾನದಲ್ಲಿ ನಮ್ಗೆ ತಕ್ಕ ರಿಕವರಿ ಬೆಲೆ ಕೊಡ್ಬೇಕು ಮೇಡಮ್. ನಮ್ಮ ತರಕಾರಿಗಳನ್ನ ಹೊಲದಲ್ಲಿ ಬೆಳಿತೀವಿ ಮೇಡಮ್, ತರ್ಲಕ್ಕೆ ದಾರಿ ಇಲ್ಲ. ದಯವಿಟ್ಟು ದಾರಿ ವ್ಯವಸ್ಥೆ ಮಾಡಬೇಕು. ನಮ್ಮ ಹೊಲ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಯಾವ ಅಲ್ಲಿ ಕಾರ್ಯಕ್ರಮ ನೋಡಿದ್ರೆ ಬಿಟ್ಟು ಹೊರಗೆ ಮನಸ್ಸಿರ್ಲಿಲ್ಲ. ನಿಕಾ ಮಾಡಿದಾಗ ಮದಿ ಆಗ್ಬೇಕಾದ್ರೆ ಮೊದಲು ಹೆಂಗ್ ಬರೀ ಮದಿ ಮಾಡ್ಬೋದಲ್ಲ, ಅದು ಹೆಂಗ್ ಇರ್ಬೇಕು, ಭಾಳ ಹೆಂಗ್ ಇರ್ಬೇಕು, ಜೀವನ ಗಂಡನಿಗೆ ಹೆಂಗ್ ಹೋಗ್ಬೇಕು ಅನ್ನೋದು ಪಾಪ ಸಣ್ಣ ಹುಡುಗಿಯರ ಭಾಷೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯಗೆ ಆನಂದ ಆಗ್ತಾ ಇದೆ. ಒಂದು ಒಳ್ಳೆ ಪರಿವರ್ತನವನ್ನು ಲೆಕ್ಚರ್ ಕೊಡ್ತಾರೆ. ಜೊತೆಗೆ ಟೈಲರಿಂಗ್ ತರಬೇತಿ, ಅನೇಕ ಮಾನವನಾಗಿ ಬದುಕಬೇಕಾದ್ರೆ ಯಾವ ಮೌಲ್ಯದಲ್ಲಿ ಹೋಗ್ಬೇಕನ್ನಂತ ಒಂದು ಸಂದೇಶ ಚಿಕ್ಕ ಮಕ್ಕಳಿಂದ ಕೇಳ್ತಕ್ಕಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾನು ನೋಡಿದ್ರಿಂದ ಆ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ. ಆದರೂ ನಾವು ಬಳ್ಳಾರಿಗೆ ತಾವೆಲ್ಲ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದೊಂದು ಯಶಸ್ವಿ ಆಗಲಿ. ದೇವಯ್ಯವರು, ನಮ್ಮ ಶಕೀಲ್ ಅವರು ಎಲ್ಲ ಮುಖಂಡರು ಏನೊಂದು ವಿಚಾರಗಳು ಇಟ್ಟಿದ್ದೀರಿ. ಈ ಈಗ ಅಜ್ಜಪುರ ತಾಲೂಕು ರೆವೆನ್ಯೂ ಹೆಚ್ಚಿಕೊಡ್ತಕ್ಕಂಥ ನಮ್ಮ ತಾಲೂಕು. ಇವತ್ತು ನಾವು ನೀರಾವರಿ ಮಾಡಿದ್ದು 5-6 ಕಾರ್ಖಾನೆಗಳು, ಎಮ್ಮ ಪಟ್ಟಣದಾಗ 5-6 ಕಾರ್ಖಾನೆಗಳು ಬಂದವು. ಅದರಿಂದ ರೆವೆನ್ಯೂ ಹೆಚ್ಚಾಗ್ತಾ ಇದೆ. KEB ಸಮಸ್ಯೆಗಳು ಆಗ್ಲಾರ್ದಂಗೆ ನೋಡ್ಕೊಡಿ. ಕಂದಾಯ ಇಲಾಖೆಗೆ ಹೆಚ್ಚಿನ ರೆವೆನ್ಯೂ ಬರ್ತಾ ಇದೆ. ಜಮೀನುಗಳ ರೇಟ್ ಹೆಚ್ಚಾಗಿವೆ. ನಾನು ಇರ್ತಕ್ಕಂಥ ರಾಜಕಾರಣದಲ್ಲಿ ಮತ್ತೊಬ್ಬರು ಯಾರಿದ್ರೆ ಒಂದು 500 ಎಕರೆ ಖರೀದಿ ಮಾಡ್ತಿದ್ದವ. 500 ಎಕರೆ ಖರೀದಿ ಮಾಡ್ತಿದ್ದಾಗ 10,000 ರೂಪಾಯಿ ಎಕರೆ ನಿಂದವ. ನಾನು ಇದೇ ಮೈಕ್ ಮುಂದೆ ಹೇಳಿದ್ದೀನಿ. ಭಾಳ ಮಂದಿ ಹುಚ್ಚ ಅಂತಾರೆ ನನಗೆ. ಹುಚ್ಚ ಅನ್ನೋ ನನಗೆ, ಯಾಕಂದ್ರೆ ನಾವು ಹೋಗಲಿ ಮ್ಯಾಗ ಏನು ತೊಗೊಂಡು ಹೋಗಲ್ಲ, ಖಾಲಿ ಹೋಗ್ಬೇಕಾಗ್ತದೆ. ನಾನು ಈ ಮೈಕ್ ಮುಖಾಂತರ ಹೇಳಿದ್ದೀನಿ, ಯಾರು ಹೊಲ ಮಾಡಬೇಡ್ರಿ, ಇದ್ರ ಬೆಲೆ ಮುಂದೆ ಗೊತ್ತಾಗ್ತದೆ. ಒಂದು ಇಂಚು ಮಾಡಬೇಡ್ರಿ, ಇದ್ರ ಬೆಲೆ ನಿಮ್ಗೆ ಗೊತ್ತಾಗ್ತದೆ. ಇವತ್ತು 10, 15, 20 ಇಲ್ಲಿ ಕೋಟಿಗಟ್ಟಲೆ ಕಚ್ಚೆ ಬೆಲೆ ಇದೆ. ಯಾಕೆ ಬೆಲೆ ಇದೆ? ಈ ನೀರಾವರಿ ಮಾಡಿದ್ರಿಂದ ಸಂಪನ್ಮೂಲ ಹೆಚ್ಚಾಗಿದೆ, ಆರ್ಥಿಕವಾಗಿ ತಾವು ಶಕ್ತಿವಂತರಾಗಿದ್ದೀರಿ. ಹೀಗಾಗಿ ಇವತ್ತು ರೈತರ ಮುಖದಲ್ಲಿ ಹಸುಮುಖಿದೆ. ಒಂದು ಕಾಲ ಬರ್ತದೆ, ನಾನು ಜಿಲ್ಲಾಧಿಕಾರಿ ಮುಂದೆ ಹೇಳ್ತಾ ಇದ್ದೀನಿ, ಯಾರು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸಾಕಷ್ಟು ನೀವು ಭಾಳ ಉದ್ಯಮಿದಾರ ಇರ್ಬೋದು, ಒಂದು ಕಾಲ ಹಿಂಗ್ ಬರ್ತದೆ, ಯಾವ 1 ಎಕರೆ ರೈತ ಇದ್ದಾನೆ ಅವನೇ ಮುಂದೆ ಶ್ರೀಮಂತ ಆಗ್ತಕ್ಕಂಥ ಒಂದು ಕಾಲ ಕೂಡ ಬರ್ತದೆ. ಅದಕ್ಕೆ ಜಮೀನು ಯಾರು ಮಾಡ್ಕೊಬೇಡಿ. ಈ ಜಮೀನಿನ ಮೌಲ್ಯ ಮುಂಬರುವ ದಿನಗಳಲ್ಲಿ ಗೊತ್ತಾಗ್ತದೆ. ಮುಂದಿನ ಕಾಲಗಳು ಸರಿಯಿಲ್ಲ, ಪಾಪ ಹೆಚ್ಚಾಗ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ, ಸಾಕಷ್ಟು ನಾವು ತಪ್ಪು ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರಕೃತಿ ನೋಡಿ, ಮಳೆಯಿಂದ ಮಳೆ ಬರ್ತದೆ, ಮೇದಲ್ಲಿ ಮಳೆ ಬರ್ತದೆ ನೋಡಿದ್ರೆ ನಾವು ಈ ನಾಳೆ ಭಾರತಕ್ಕೆ ಮೇದಲ್ಲಿ ಮಳೆ ಬರ್ತದೆ, ಪ್ರಮಾಣ ಗುರುಗಳು ಹೇಳಿದ್ದಾರೆ. ಇನ್ನು ಪ್ರಳಯ ಆಗ್ತಕ್ಕಂಥ ವಾತಾವರಣ ಕೂಡ ಹೇಳಿದ್ರೆ, ನಾನು ಅಂತೂ ದಿನ ಮುಂಜೆ ಭಗವಂತನ ಮೊದಲು ಪ್ರಾರ್ಥನೆ ಮಾಡ್ತೀವಿ, ದೇಶದ ಜನರಿಗೆ ರಕ್ಷಣೆ ಇರೋದು ಅಂತ ಹೇಳಿದ್ದೀರಿ. ಅದು ಫಸ್ಟಲ್ಲಿ ಕ್ರಾಸ್ ಚೆಕ್ ಮಾಡಿ, ಯಾವ PID ನಂಬರ್ ಜನರೇಷನ್ ಆಗಿದೆ ಅಂದ್ರೆ ಕ್ಯಾನ್ಸಲೇಷನ್ ಪ್ರಕ್ರಿಯೆ ಆಗಬೇಕು. ಮತ್ತು ಫಸ್ಟ್ ಇನ್ಕ್ವೈರಿ ಮಾಡಿ, ಅದರಲ್ಲಿ ಅಧಿಕೃತನೇ ಇರಬಹುದು, ಅನಧಿಕೃತನೇ ಇರಬಹುದು.
ಎಲ್ಲ ಕ್ಯಾನ್ಸಲ್ ಮಾಡೋದು ಇದರಲ್ಲಿ ಹುಮ್ಮಸ್ಸಲ್ಲಿ ನೀವು ಅಧಿಕೃತವಾಗಿ ಇರೋದನ್ನು ಕ್ಯಾನ್ಸಲ್ ಮಾಡಕ್ಕೆ ಹೋಗಬೇಡಿ. ಸ್ವಲ್ಪ ಸೂಕ್ಷ್ಮತೆಯಿಂದ ಎಲ್ಲ ಎಕ್ಸಾಮಿನ್ ಮಾಡಿ ಏನ್ ಮಾಡಬೇಕು ಚೀಫ್ ಆಫೀಸರ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಈಗಾಗಲೇ. ಅದು ಒಂದು. ಎರಡನೇದು ನೀವು ಹೇಳಿರೋದು ಡ್ರೈನೇಜ್ ಸಿಸ್ಟಮ್ UGD ಇಲ್ಲ ನಮ್ಮ ಅಫ್ಜಲ್ಪುರ್ ಟೌನ್ ಅಲ್ಲಿನೂ ಇಲ್ಲ ಮತ್ತು ಅಕ್ಕಪಕ್ಕ ಹಳ್ಳಿಗಳಲ್ಲಿನೂ ಇಲ್ಲ. ಇದು ಪ್ರಾಬ್ಲಮ್ ಈ ವರ್ಷ ಮಾತ್ರ ಅಲ್ಲ, ಬಹಳ ವರ್ಷದಿಂದ ಆಗ್ತಾ ಇರೋದು. ನಾವು ಈಗಾಗಲೇ ಇನ್ನೊಬ್ರು ಶಂಕರ್ ಅವ್ರು ಮಾತಾಡುವಾಗ ಕೇಳ್ತಾ ಇದ್ರು, ಆವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಿ ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ನಾವು STP ಮತ್ತು FSTP ಎರಡಕ್ಕೋಸ್ಕರ 4.5 ಎಕರೆ ಜಮೀನು ಗುರುತಿಸಿ DPR ಅಪ್ರೂವಲ್ ಎಲ್ಲ ಆಗಿದೆ. ಈಗ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅದು ಫೀಕಲ್ ಸ್ಲಜ್ ಮ್ಯಾನೇಜ್ಮೆಂಟ್ ನಾವು ಈಸಿಲಿ ಆಗಿ ಮಾಡಬಹುದು. UGDಗೋಸ್ಕರ ಮಾನ್ಯ ಶಾಸಕರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. UD ಮಿನಿಸ್ಟರ್ ಜೊತೆ ಈಗಾಗಲೇ 2-3 ಸತಿ ಚರ್ಚೆ ಮಾಡಿದ್ದಾರೆ. ಅದು UGDದು ಸರ್ಕಾರ ಹಂತದಲ್ಲಿ ತೀರ್ಮಾನಕ್ಕೆ ಬಾಕಿ ಇದೆ. ಇನ್ನೊಂದು, ನೀವು ಗ್ರಾಮಗಳಲ್ಲಿ ನೀವು ಹೇಳ್ತಾ ಇದ್ದೀರಾ, ಈಗ ನಗರ ಕ್ಷೇತ್ರದಲ್ಲಿ UGD ಇಲ್ಲ ಅಂದ್ರೆ ಗ್ರಾಮದಲ್ಲಿ ನಾವು ಕನ್ಸಿಡರ್ ಮಾಡೋದು ಕಷ್ಟ ಆಗತ್ತೆ. ಆದ್ರೂ ನಾವು ಈಗಾಗಲೇ ರೂರಲ್ ವಾಟರ್ ಸಪ್ಲೈ ಅವರು ಮತ್ತು KUWSTP ಅವರಿಬ್ಬರ ಕಡೆಯಿಂದ ಎಸ್ಪೆಷಲಿ ಗಂದರ್ಗ ಮತ್ತು ಗಾಣ್ಗಾಪುರ್ ಹತ್ರ ಏನು ನದಿಗೆ ಹೊಲಸು ನೀರು ಬರ್ತಾ ಇದೆ ಅಲ್ಲಿ ಒಂದು ಯಾವ್ದಾದ್ರು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದು ಸ್ಥಾಪನೆ ಮಾಡಕ್ಕೆ ಈಗಾಗಲೇ ಒಂದು DPR ಕಾಲ್ ಫಾರ್ ಮಾಡಿದ್ದೀನಿ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಫಾರ್ ಮಾಡಿದ್ದೀವಿ. ಯಾವ ಏಜೆನ್ಸಿ ಬಂದು ಅದು ಡಿಸೈನ್ ಮಾಡ್ಕೊಡ್ತವೆ ಅದು ಇಂಪ್ಲಿಮೆಂಟ್ ನಾವು ಫಂಡ್ ಮೀಸಲಾತಿ ಇಟ್ಟು ಮಾಡೋದು ಪ್ರಯತ್ನ ಮಾಡ್ತೇವೆ.